ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದಾರೆ ನ್ಯೂಸ್ 18 ಡಿಜಿಟಲ್. ನಾನು ಕೃಷ್ಣ ಗೆರಳ್ಳಿ. ಮೊನ್ನೆ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ಬೆಂಗಳೂರು ನಡೀತು. ಆ ಒಂದು ಸಭೆಯಲ್ಲಿ ಯಡಿಯೂರಪ್ಪ ಮತ್ತೆ ಸೋಮಣ್ಣ, ವಿಜೇಂದ್ರ ಮತ್ತೆ ಪ್ರಹ್ಲಾದ್ ಜೋಶಿ ಎಲ್ಲರೂ ಕೂಡ ಭಾಗವಹಿಸಿದ್ರು. ಆದರೆ ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರು ಭಾಷಣ ಮಾಡದಂತ ಸಂದರ್ಭದಲ್ಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ಎದ್ದು ಹೋಗುವಂತ ಒಂದು ಘಟನೆ ಕೂಡ ನಡೆದಿರುವಂತದ್ದು. ಈ ಒಂದು ಬೆಳವಣಿಗೆ ರಾಜ್ಯ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಈಗಾಗಲೇ ವಿ ಸೋಮಣ್ಣ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರಗಳು ಕೂಡ ಸ್ಪರ್ಧೆಯನ್ನು ಮಾಡಿದ್ರು. ಅವರು ಕೊನೆಗೆ ಸೋಲನ್ನು ಕೂಡ ಕಂಡ್ರು. ಆ ಒಂದು ಸೋಲಿಗೆ ಎಲ್ಲೊಂದು ಕಡೆ ನೇರವಾಗಿ ಪರೋಕ್ಷವಾಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಎಲ್ಲೊಂದು ಕಡೆ ದೂರನ್ನ ಸಲ್ಲಿಸಿದ್ರು. ಅದು ವಿಜೇಂದ್ರ ಮತ್ತೆ ಯಡಿಯೂರಪ್ಪನವರು ಕಾರಣ ಅನ್ನೋ ಮಾತುಗಳು ಕೂಡ ರಾಜ್ಯ ಬಿಜೆಪಿ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಇದ್ರ ನಡುವೆ ಮತ್ತೊಂದು ಕಡೆ ಲೋಕಸಭಾ ಚುನಾವಣೆ ಕೂಡ ಬಂತು. ಆ ಒಂದು ಚುನಾವಣೆಯಲ್ಲಿ ತುಮಕೂರು ಭಾಗದಿಂದ ಅವರು ಸ್ಪರ್ಧೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಗೆದ್ದು ಈಗ ಕೇಂದ್ರದಲ್ಲಿ ರಾಜ್ಯ ರೈಲ್ವೆ ಖಾತೆ ಸಚಿವರಾಗಿ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಅವರು ಮತ್ತೊಮ್ಮೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಪ್ರಬಲವಾಗಿ ಕೇಳಿ ಬರ್ತಾ ಇರುವಂತದ್ದು. ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಏನಿದ್ದಾರೆ, ಎಲ್ಲೊಂದು ಕಡೆ ಏನಾದರೂ ಅವ್ರನ್ನ ಬದಲಾವಣೆ ಮಾಡದೇ ಆದಲ್ಲಿ ಸೋಮಣ್ಣ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಹೈಕಮಾಂಡ್ ನಾಯಕರು ಕೊಡಬಹುದು ಅನ್ನೋ ಒಂದು ವಿಚಾರಗಳು ಕೂಡ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿನೇ ಎಲ್ಲೊಂದು ಕಡೆ ಯಡಿಯೂರಪ್ಪನವರ ಮತ್ತೆ ವಿಜೇಂದ್ರ ಅವರ ಅವ್ರ ಮೇಲೆ ಸೋಮಣ್ಣ ಒಂದಷ್ಟು ಸಿಟ್ಟಿದೆ. ಹಾಗಾಗಿನೇ ಅವರು ಸಿಟ್ಟನ್ನು ಹೊರಹಾಕುವಂತ ನಿಟ್ಟಿನಲ್ಲಿ ಒಂದು ಅಸಮಾಧಾನವನ್ನ ಎಲ್ಲ ಒಂದ್ ಕಡೆ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿನೇ ಯಡಿಯೂರಪ್ಪ ಮಾತಾಡ್ತಾ ಇರತಕ್ಕಂಥ ಸಂದರ್ಭದಲ್ಲೇ ಅಂದ್ರೆ ಮಾತಾಡೋಕ್ಕೂ ಮುಂಚಿತವಾಗಿನೇ ವಿ ಸೋಮಣ್ಣ ಅವರು ಆ ಒಂದು ಕಾರ್ಯಕ್ರಮದಿಂದ ನಿರ್ಗಮಿಸಿದ್ರು ಅನ್ನೋ ಒಂದು ವಿಚಾರಗಳು ಕೂಡ ಈಗಾಗಲೇ ಪ್ರಬಲವಾಗಿ ಕೇಳಿ ಬರ್ತಾ ಇರುವಂತದ್ದು. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ಕೂಡ ರಾಜ್ಯಾಧ್ಯಕ್ಷರಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ರಾಜ್ಯಾದ್ಯಂತ ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ಸಂಘಟನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅವರ ಜೊತೆಗೆ ಅವರ ತಂದೆಯಾಗಿರ್ತಕ್ಕಂಥ ಯಡಿಯೂರಪ್ಪನವರು ಕೂಡ ಇರುವಂತದ್ದು. ಮತ್ತೆ ಪಕ್ಷದಲ್ಲಿ ಏನೇ ತೀರ್ಮಾನ ಆದರೂ ಕೂಡ ಒಂದು ರೀತಿ ಸಂಘಟನೆ ಆಗಿರ್ಬೋದು, ಹೋರಾಟಗಳಾಗಿರ್ಬೋದು, ಮತ್ತೊಂದು ಕಡೆ ನಾಯಕರುಗಳ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದು, ಮತ್ತೆ ಕಾರ್ಯಕರ್ತರಿಗೆ ಒಂದು ಶಕ್ತಿ ಕೊಡುವಂತದ್ದು, ಹೀಗೆ ಎಲ್ಲಾ ಕಾರ್ಯತಂತ್ರಗಳ ಮುಖಾಂತರವಾಗಿ ಒಂದು ರೀತಿ ಬರುವಂತಹ 2028ರ ಚುನಾವಣೆ ಒಳಗಡೆ ಒಂದು ರೀತಿ ಪಕ್ಷವನ್ನ ಪ್ರಬಲವಾಗಿ ಕಟ್ಟುವಂತ ನಿಟ್ಟಿನಲ್ಲಿ ಕೂಡ ವಿಜೇಂದ್ರ ಅವರು ಮತ್ತೆ ಯಡಿಯೂರಪ್ಪನವರು ಈಗಾಗಲೇ ಕಾರ್ಯತಂತ್ರವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರ ನಾಯಕತ್ವವನ್ನ ಎಲ್ಲೊಂದ್ ಕಡೆ ವಿ ಸೋಮಣ್ಣ ಅವರು ಇನ್ನೂ ಕೂಡ ಒಪ್ಪಿಲ್ಲ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಏನಾದ್ರೂ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡದೇ ಆದಲ್ಲಿ ಈಗಾಗಲೇ ವಿ ಸೋಮಣ್ಣ ಅವರು ಕೂಡ ರಾಜ್ಯಾಧ್ಯಕ್ಷ ಆಗಬಹುದು ಅನ್ನೋ ಒಂದು ವಿಚಾರಗಳು ಈಗಾಗಲೇ ಅಂದ್ರೆ ಚರ್ಚೆ ಆಗ್ತಾ ಇರುವಂತದ್ದು. ವಿ ಸೋಮಣ್ಣ ಅವರು ಕೂಡ ಕೇಂದ್ರದಲ್ಲಿ ಮಂತ್ರಿ ಆದ್ರೂ ಕೂಡ ಬರ್ತಕ್ಕಂಥ 2028ರ ಚುನಾವಣೆ ಕೂಡ ಮುಖ್ಯಮಂತ್ರಿ ಆಗುವಂತ ಒಂದು ಕನಸನ್ನು ಕೂಡ ಕಾಣ್ತಾ ಇರುವಂತದ್ದು. ಈಗಾಗಲೇ ಒಂದ್ ಕಡೆ ರಾಜ್ಯ ಬಿಜೆಪಿ ಇಲ್ಲೇನೆ ಒಂದಷ್ಟು ವಿರೋಧಿ ಬಣ ಸಾಕಷ್ಟು ಕಾರ್ಯತಂತ್ರವನ್ನು ಮಾಡ್ತಾ ಇದೆ. ವಿಜೇಂದ್ರನ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಬೆಳವಣಿಗೆಗಳ ಬಗ್ಗೆನೂ ಕೂಡ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಕೂಡ ಗೊತ್ತಿರುವಂತದ್ದು. ಹಾಗಾಗಿನೇ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಇನ್ನೂ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿಲ್ಲ. ವಿಜೇಂದ್ರ ಅವ್ರನ್ನ ಮುಂದುವರಿಸಬೇಕಾ ಅಥವಾ ಮತ್ತೊಬ್ಬರನ್ನ ಅವ್ರನ್ನ ಬದಲಾವಣೆ ಮಾಡಿ ಮತ್ತೊಬ್ಬರ ನೇಮಕವನ್ನು ಮಾಡಬೇಕಾ ಅನ್ನೋ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಇನ್ನೂ ಕೂಡ ಗೊಂದಲದಲ್ಲಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ವಿ ಸೋಮಣ್ಣ, ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರು ಕೂಡ ಎಲ್ಲರೂ ಕೂಡ ಒಟ್ಟಾಗಿ ಹೋಗುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಎಲ್ಲ ಒಂದ್ ಕಡೆ ಸಂದೇಶವನ್ನ ಕೊಟ್ಟಿದ್ರು. ಆದ್ರೆ ಆ ಒಂದು ಸಂದೇಶವನ್ನು ಕೂಡ ಕೊಟ್ಟರು ಕೂಡ ವಿ ಸೋಮಣ್ಣ ಎಲ್ಲ ಒಂದ್ ಕಡೆ ವಿಜೇಂದ್ರ ಮತ್ತೆ ಯಡಿಯೂರಪ್ಪನವರ ಜೊತೆಗೆ ಒಟ್ಟಿಗೆ ಹೋಗುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇಲ್ಲ ಅನ್ನೋ ವಿಚಾರಗಳು ಕೂಡ ಈಗಾಗಲೇ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಮೊನ್ನೆ ದಿನ ಅಂದ್ರೆ ಕಳೆದ 15 ದಿನಗಳ ಹಿಂದೆ ಅಷ್ಟೇನೆ ದೆಹಲಿಯಲ್ಲೂ ಕೂಡ ಒಂದು ಬೆಳವಣಿಗೆ ಕೂಡ ನಡೆಯಿತು. ಮುಖ್ಯಮಂತ್ರಿ ಬಿಜೆಪಿ ರಾಷ್ಟ್ರೀಯ ನೂತನ ಅಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ವೇಳೆ ನಿತಿನ್ ನಬೀನ್ ಏನಿದ್ದಾರೆ ಅವ್ರನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ವಿಜೇಂದ್ರ, ಯಡಿಯೂರಪ್ಪ ಮತ್ತೆ ವಿ ಸೋಮಣ್ಣ ಎಲ್ಲರೂ ಕೂಡ ಒಟ್ಟಿಗೆ ಒಂದು ಫೋಟೋ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಅಂದ್ರೆ ವಿ ಸೋಮಣ್ಣ, ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಮೇಲೆ ಅಸಮಾಧಾನಗೊಂಡು ದೂರ ಇದ್ರು ಪಕ್ಷದ ಚಟುವಟಿಕೆಗಳಿಂದ. ಮತ್ತೆ ಅವರ ಯಾವುದೇ ನಾಯಕತ್ವದಲ್ಲಿ ಯಾವುದೇ ಒಂದು ಸಭೆಗಳಾಗಿರ್ಬೋದು ಮತ್ತೆ ಹೋರಾಟಗಳಲ್ಲೂ ಕೂಡ ಭಾಗವಹಿಸ್ತಾ ಇರಲಿಲ್ಲ. ಮತ್ತೊಂದ್ ಕಡೆ ವಿಜೇಂದ್ರ ಅವರಿಗೆ ಕಾಂಪಿಟೇಟರ್ ಅಂತಂದ್ರೆ ಅದು ವಿ ಸೋಮಣ್ಣ ಅವರು. ಅಂದ್ರೆ ವಿ ಸೋಮಣ್ಣ ಅವರು ಕೂಡ ಬಿಜೆಪಿ ರಾಜ್ಯ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬಹುದು ಬರುವಂತ ದಿನಗಳಲ್ಲಿ. ಅಂತ ಸಂದರ್ಭದಲ್ಲಿ ನಮಗೆ ಅಧ್ಯಕ್ಷ ಸ್ಥಾನ ಸಿಗಬಹುದು ನಿರೀಕ್ಷೆಯಲ್ಲಿ ಕೂಡ ವಿ ಸೋಮಣ್ಣ ಅವರು ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮೊನ್ನೆ ದೆಹಲಿಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋದಂತ ಸಂದರ್ಭದಲ್ಲಿ ಕೇವಲವಾಗಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ತೋರಿಸೋದಕ್ಕೆ ಮಾತ್ರ ಈಗ ಈ ನಾಯಕರ ಒಗ್ಗಟ್ಟು ಅಲ್ಲಿಗೆ ಸೀಮಿತವಾಗಿದೆ ಅನ್ನೋ ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಅವರ ನಡುವಿನ ಮನಸ್ತಾಪ ಮತ್ತೆ ಭಿನ್ನಾಭಿಪ್ರಾಯ ಇನ್ನೂ ಕೂಡ ಮುಂದುವರೆದಿದೆ ಅನ್ನೋ ವಿಚಾರಗಳು ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಕೇಂದ್ರದಲ್ಲಿ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಸಹಜವಾಗಿಯೇ ಅಲ್ಲಿ ವರಿಷ್ಠರು ಕೂಡ ನೋಡ್ತಾರೆ ತಮ್ಮ ನಡವಳಿಕೆ ಮತ್ತೆ ಚಟುವಟಿಕೆಗಳು ಮತ್ತೆ ಯಾವ ರೀತಿಯಾಗಿ ಅವರು ಅಲ್ಲಿ ಭಾಗವಹಿಸ್ತಾರೆ ಅನ್ನೋದು. ಒಂದ್ ವೇಳೆ ಏನಾದ್ರು ಅಲ್ಲಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಜೊತೆಗೆ ಏನಾದ್ರು ದೂರ ಇರುವಂತದ್ದು ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಒಂದು ರೀತಿ ಅಂತರನ್ನ ಕಾಯ್ದುಕೊಂಡು ಬೆಳವಣಿಗೆ ಗೊತ್ತಾಯ್ತು ಅಂತಂದ್ರೆ ಸಹಜವಾಗಿ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಕೆಂಗಣಿಗೆ ಗುರಿಯಾಗಬೇಕಾಗತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ವಿ ಸೋಮಣ್ಣ ಅವರು ಅಲ್ಲಿ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಅಕ್ಕಪಕ್ಕ ಕುಳಿತುಕೊಂಡು ಒಂದು ಫೋಟೋಗೆ ಪೋಸ್ ಕೊಟ್ರ ಅನ್ನೊಂದು
ಮಾತುಗಳು ಮಾತ್ರ ಈಗ ಕೇಳಿ ಬರ್ತಿರುವಂತದ್ದು. ಅದೇನಿದ್ರು ಕೂಡ ದೆಹಲಿಯಲ್ಲಿ ವಿ ಸೋಮಣ್ಣ ಮತ್ತೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಒಟ್ಟಿಗಿದ್ರು ಕೂಡ ಬೆಂಗಳೂರಲ್ಲಿ ಯಾಕೆ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಒಟ್ಟಾಗಿ ಕಾಣಿಸ್ಕೊಂಡಿಲ್ಲ ಅನ್ನೊಂದು ಪ್ರಶ್ನೆಗಳು ಈಗ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರುತ್ತಂತದ್ದು. ಅದೇನಿದ್ರು ಕೂಡ ವಿ ಸೋಮಣ್ಣ ಅವರು ಮೊನ್ನೆ ಕಾರ್ಯಕಾರಿಣಿ ಸಭೆ ಕೂಡ ನಡೀತು. ಅಂತ ಸಂದರ್ಭದಲ್ಲಿ ವಿ ಸೋಮಣ್ಣ ಅವರು ಕೂಡ ಭಾಗವಹಿಸಿದ್ರು. ಪ್ರಹ್ಲಾದ್ ಜೋಶಿ ಮತ್ತೆ ಸದಾನಂದ ಗೌಡರು, ಯಡಿಯೂರಪ್ಪ, ವಿಜೇಂದ್ರ ಮತ್ತೆ ಎಲ್ಲರೂ ಕೂಡ ಭಾಗವಹಿಸಿದ್ರು. ಮತ್ತೆ ಏನು ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಭಾಷಣವನ್ನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಗಜೇಂದ್ರ ಸಿಂಗ್ ಶೇಖಾವತ್ ಕೂಡ ಮಾಡಿದ್ರು. ಅದಾದ ಬಳಿಕವಾಗಿ ಬಿ.ಎಸ್. ಯಡಿಯೂರಪ್ಪನವರು ರಾಜಕೀಯ ಜೀವನದಲ್ಲಿ 50 ವರ್ಷಗಳನ್ನು ಪೂರೈಸಿದ್ದಾರೆ. ಅಂತ ಸಂದರ್ಭದಲ್ಲಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಕೂಡ ಅಲ್ಲಿ ಸಲ್ಲಿಕೆಯನ್ನು ಮಾಡಲಾಯಿತು. ಅದಕ್ಕೂ ಮುಂಚಿತವಾಗಿ ಅವರ ಸಾಧನೆ ಮತ್ತೆ ಅವರು ಬಂದಂತ 50 ವರ್ಷದಲ್ಲಿ ಏನ್ ರಾಜಕೀಯ ಜೀವನ ಸಾಧನೆ ಇತ್ತು ಮತ್ತೆ ಯಾವೆಲ್ಲ ಹೋರಾಟಗಳನ್ನ ಮಾಡಿದ್ರು ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಕೂಡ ಅಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಅದನ್ನ ಪ್ರದರ್ಶನ ಕೂಡ ಮಾಡಲಾಯಿತು. ಆ ವಿಡಿಯೋ ಮುಕ್ತಾಯ ಆಗ್ತಿದ್ದಂತೆನೆ ಆದ ನಂತರವಾಗಿ ಯಡಿಯೂರಪ್ಪನವರು ಭಾಷಣ ಮಾಡೋದಕ್ಕೂ ಕೂಡ ಮುಂದಾದ್ರು. ಅಂತ ಸಂದರ್ಭದಲ್ಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ಎದ್ದು ಹೋಗುವಂತ ಒಂದು ಘಟನೆ ಕೂಡ ನಡೆದಿರುವಂತದ್ದು. ವಿ ಸೋಮಣ್ಣ ಎದ್ದೋದ್ರು ಕೂಡ ಉಳಿದ ನಾಯಕರೆಲ್ಲರೂ ಕೂಡ ಅಲ್ಲಿ ಭಾಗವಹಿಸಿದ್ರು. ಜೋಶಿ ಆಗಿರ್ಬೋದು, ಗಜೇಂದ್ರ ಸಿಂಗ್ ಶೇಖಾವತ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮ ಸಭೆ ಮುಗಿಯುವವರೆಗೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಆದ್ರೆ ಸೋಮಣ್ಣ ಅವರು ಮಾತ್ರ ಆ ಒಂದು ಯಡಿಯೂರಪ್ಪನವರು ಮಾತಾಡತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಮಾತಾಡೋಕ್ಕೂ ಮುಂಚಿತವಾಗಿಯೇ ಎದ್ದೋದ್ರು. ಈಗ ವಿ ಸೋಮಣ್ಣ ಅವರು ಎದ್ದೋದಂತ ಒಂದು ನಡೆ ಏನಿದೆ ಇದು ರಾಜ್ಯ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಇನ್ನೂ ಕೂಡ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರ ಜೊತೆ ಮುನಿಸು ಇನ್ನೂ ಕೂಡ ಕಡಿಮೆ ಆಗಿಲ್ವಾ ಅಥವಾ ಮನಸ್ತಾಪ ಮುಂದುವರೆದಿದ್ಯಾ? ವಿಜೇಂದ್ರ ಮೇಲೆ ಏನಾದ್ರು ಸಿಟ್ಟು ಅಂದ್ರೆ ಅವ್ರು ಹೇಗಿದ್ರು ಕೂಡ ಮುಂದಿನ ದಿನಗಳಲ್ಲಿ ವಿಜೇಂದ್ರ ಅವರಿಗೆ ವಿ ಸೋಮಣ್ಣ ಅವರು ಕಾಂಪಿಟೇಟರ್ ಅಂದ್ರೆ ಒಂದ್ ವೇಳೆ ವಿಜೇಂದ್ರ ಅವರು ಬದಲಾವಣೆ ಮಾಡ್ತು ಅಂತಂದ್ರು ವಿ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರಾಗ್ತಾರ? ಹೀಗೆ ಸಾಕಷ್ಟು ವಿಚಾರಗಳು ಈಗ ನಾನಾ ರೀತಿಯ ಚರ್ಚೆಗೆ ಈ ಒಂದು ಬೆಳವಣಿಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಅದೇನಿದ್ರು ಕೂಡ ರಾಜ್ಯ ಬಿಜೆಪಿ ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತವರು ಯಡಿಯೂರಪ್ಪನವರು. ಈ ಒಂದು ವಿಚಾರ ರಾಜ್ಯ ಆಗಿರ್ಬೋದು ಮತ್ತೆ ರಾಷ್ಟ್ರೀಯ ನಾಯಕರು ಕೂಡ ಹೇಳ್ತಾ ಇದ್ದಾರೆ ಸಾಕಷ್ಟು ಬಾರಿ. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಅವರಿಗೆ ಗೌರವ ಕೊಡುವಂತದ್ದು ಮತ್ತೆ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಇದ್ದು ಮತ್ತೆ ಯಡಿಯೂರಪ್ಪನವರ ಮಾತನ್ನು ಆಲಿಸೋದ್ರ ಮುಖಾಂತರವಾಗಿ ಕೊನೆಗೆ ಅವರಿಗೆ ಅಭಿನಂದನೆ ಸಲ್ಲಿಸಿ ಅಥವಾ ಏನಾದರೂ ಒಂದು ಧನ್ಯವಾದವನ್ನು ಸಲ್ಲಿಸಿ ಏನಾದ್ರೂ ಮಾಡಿ ಸೋಮಣ್ಣ ಅವರು ಬರ್ಬೋದಾಗಿತ್ತು. ಆದ್ರೆ ಯಡಿಯೂರಪ್ಪನವರು ಮಾತಾಡೋಕೆ ಮುಂಚಿತವಾಗಿಯೇ ವಿ ಸೋಮಣ್ಣ ಅವರು ಎದ್ದು ಬಂದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಅವರಿಗೆ ಒಂದ್ ರೀತಿ ಅವರ ಮುನಿಸನ್ನ ಮತ್ತೆ ಮನಸ್ತಾಪವನ್ನ ಇಲ್ಲ ಒಂದ್ ಕಡೆ ಈ ಮುಖಾಂತರವಾಗಿ ಅಂದ್ರೆ ಎದ್ದು ಬರೋದ್ರ ಮುಖಾಂತರವಾಗಿ ಒಂದು ಸಂದೇಶವನ್ನು ಕೊಟ್ರ ಅನ್ನೊಂದು ಮಾತುಗಳು ಇದೀಗ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು. ಅದೇನೇ ಇದ್ರೂ ಕೂಡ ಈಗ ವಿ ಸೋಮಣ್ಣ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಮತ್ತೆ ರಾಜ್ಯಾದ್ಯಂತ ಕೂಡ ದೊಡ್ಡ ಮಟ್ಟದಲ್ಲಿ ಓಡಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬರುವಂತ ದಿನಗಳ ಹೈಕಮಾಂಡ್ ನಾಯಕರು ಕೂಡ ತಮಗೆ ಅವಕಾಶನ ಮಾಡಿಕೊಡ್ಬೋದು ಅನ್ನೋ ನಿರೀಕ್ಷೆಯಲ್ಲೂ ಕೂಡ ವಿ ಸೋಮಣ್ಣ ಅವರು ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರ ಜೊತೆಗೆ ವಿ ಸೋಮಣ್ಣ ಅವರು ಇಲ್ಲ ಒಂದ್ ಕಡೆ ಒಟ್ಟಾಗಿ ಕಾಣಿಸ್ಕೊಳ್ಳೋದ್ರ ಮುಖಾಂತರವಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಒಗ್ಗಟ್ಟು ಸಂದೇಶವನ್ನ ಕೊಡಬೇಕಾಗಿತ್ತು ಅನ್ನೊಂದು ವಿಚಾರಗಳು ಈಗ ಕೇಳಿ ಬರ್ತಿರತಕ್ಕಂಥ ಸಂದರ್ಭದಲ್ಲೇ ಇಲ್ಲ ಒಂದ್ ಕಡೆ ವಿ ಸೋಮಣ್ಣ ಅವರು ಯಡಿಯೂರಪ್ಪನವರು ಮಾತಾಡ್ತಿರತಕ್ಕಂಥ ಸಂದರ್ಭದಲ್ಲೇ ಮಾತಾಡೋಕೆ ಮುಂಚಿತವಾಗಿಯೇ ವಿ ಸೋಮಣ್ಣ ಅವರು ಎದ್ದುವಂತ ಒಂದು ಘಟನೆ ಏನಿದೆ ಇಲ್ಲ ಒಂದ್ ಕಡೆ ಇನ್ನೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ಮತ್ತೆ ಎಲ್ಲರೂ ಕೂಡ ಅಂದ್ರೆ ಯಾರು ಕೂಡ ವಿ ಸೋಮಣ್ಣ ಅವರು ಸಿಟ್ಟು ವಿಜೇಂದ್ರ ಮೇಲೆ ಮತ್ತೆ ಯಡಿಯೂರಪ್ಪನವರ ಮೇಲೆ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಮತ್ತೊಂದು ಕಡೆ ಎಲ್ಲೊಂದ್ ಕಡೆ ಅವರ ಮನಸ್ತಾಪ ಮತ್ತೆ ಅಸಮಾಧಾನ ಇನ್ನೂ ಕೂಡ ಮುಂದುವರಿಸಿದ್ದಾರೆ ಅನ್ನೋ ವಿಚಾರಗಳು ಕೂಡ ಈಗಾಗಲೇ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.